ಹಾಯ್, ಹೇಗಿದೆಯಾ? ಅದೇ ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಟೋರಿ ಹಾಕಿದ್ದೆ, ಏನಾದರೂ ಕ್ವೆಶನ್ ಕೇಳು ಅಂತ. ನೀನು ತುಂಬ ಕ್ವಶನ್ಸ್ ಕೇಳಿದೆಯಾ. ಥ್ಯಾಂಕ್ ಯು ಸೋ ಮಚ್. ಕ್ವಶನ್ ಕೇಳಿದ್ದಕ್ಕೆ ಡಿಸೈಡ್ ಆಗಿದೆಯಲ್ಲ ಕ್ವಶನ್ ಕೇಳೋಣ ಅಂತ. ಇದು ಬೇಕಾಗಿರೋದು, ಇದೇ ಫಸ್ಟ್ ಸ್ಟೆಪ್. ನೀನು ಇಂಟ್ರೋವರ್ಟಿಂದ ಎಕ್ಸ್ಟ್ರೋವರ್ಟ್ ಆಗೋಕ್ಕೆ ಇದೇ ಫಸ್ಟ್ ಸ್ಟೆಪ್. ಓಕೆ, ಸೂಪರ್, ಗ್ರೇಟ್. ಈಗ ಕ್ವಶನ್ಸ್ ಡೈರೆಕ್ಟಾಗಿ ಹೋಗ್ಬಿಡೋಣ. ತುಂಬ ಜನ ಮ್ಯಾಕ್ಸಿಮಮ್ ನನಗೆ ಟ್ರೇಡಿಂಗ್ ಬಗ್ಗೆ ಕೇಳಿದ್ದಾರೆ. ಅದಾದಮೇಲೆ ಸೆಲ್ಫ್ ಗ್ರೋತ್ ಹೇಗೆ ಮಾಡೋದು, ಆ ಥರದ ವಿಷಯಗಳು ತುಂಬ ಕೇಳಿದ್ದಾರೆ. ಅದು ಏನೇನು ಅಂತ ನೋಡ್ಕೊಂಡು ಬರೋಣ. ಸೊ ಇವಾಗ ಫಸ್ಟು ಎಮೋಷನ್ ಕಂಟ್ರೋಲ್ ಹೇಗೆ ಮಾಡೋದು ಅಂತ ಒಬ್ರು ಕೇಳಿದ್ದಾರೆ. ಓಕೆನಾ? ಎಮೋಷನ್ ಕಂಟ್ರೋಲ್ ನೀನು ಹೇಗೆ ಮಾಡಬೇಕು ಅಂದರೆ, ಫಸ್ಟ್ ನೀನು ಇದನ್ನು ಟ್ರೈನ್ ಮಾಡಬೇಕು. ನಿನ್ನ ಮೈಂಡ್ನ ನೀನು ಸ್ಟಾರ್ಟಿಂಗಿಂದನೂ ಟ್ರೈನ್ ಮಾಡಬೇಕು. ಓಕೆನಾ? ಎಮೋಷನ್ ಕಂಟ್ರೋಲ್ ಯಾವ ಥರ ಮಾಡೋದು, ನೀನು ಏನಿದೆಯಾ ಅಂದರೆ ಪ್ರತಿಯೊಂದು ಇದರಲ್ಲಿ ನೀನು ಯಾವುದ್ರಲ್ಲಿ ಎಮೋಷನ್ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ಫಸ್ಟ್ ಡಿಸೈಡ್ ಆಗು. ಓಕೆ, ಯಾವುದ್ರಲ್ಲಿ ನೀನು ಎಮೋಷನ್ ಕಂಟ್ರೋಲ್ ಮಾಡಬೇಕು, ಯಾವುದು ನಿನಗೆ ಬ್ಯಾರಿಯರ್ ಆಗಿ ಕಾಣಿಸ್ತಾ ಇದೆ, ಯಾವ್ದು ನಿನಗೆ ಮೆಂಟಲ್ ಬ್ಯಾರಿಯರ್ ಆಗಿ ಕಾಣಿಸ್ತಿದೆ, ಅದು ಡಿಸೈಡ್ ಮಾಡು. ನಿನಗೆ ಇನ್ನೂ ಡೀಟೇಲ್ಡ್ ಆಗಬೇಕು, ಇನ್ನೂ ನಿನಗೆ ಕ್ಲೀನ್ ಆಗಬೇಕು ಅಂದರೆ ನಮ್ಮ ಕೋರ್ಸ್ ಹೋಗು. 399 ರೂಪೀಸ್ದು ಕೋರ್ಸ್ ಇದೆ, ಕಂಪ್ಲೀಟ್ ಡೀಟೇಲ್. ನೀನು ಹೇಳ್ತಾ ಇದೀನಲ್ಲ, ತೊಗೊಂಡಿರೋರು ಎಲ್ಲರೂ ದೇ ಆರ್ ಚೇಂಜಿಂಗ್, ದೇ ಹ್ಯಾವ್ ಚೇಂಜ್ಡ್ ಅಂತಲೂ ಅನ್ನಲ್ಲ ನಾನು. ಅವ್ರು ಫುಲ್ ಚೇಂಜ್ ಆಗಿದ್ದಾರೆ, ಫುಲ್ ಬದಲಾಗಿದ್ದಾರೆ ಅಂತ ಅನ್ನಲ್ಲ. ದೇ ಆರ್ ಚೇಂಜಿಂಗ್, ದೇ ಆರ್ ಇನ್ ಟು ದ ಪ್ರೋಸೆಸ್. ಓಕೆನಾ? ಪ್ರೋಸೆಸಲ್ಲಿದ್ದಾರೆ. ಓಕೆ, ನಿನಗೆ ಕಂಪ್ಲೀಟ್ ಮೆಂಟರ್ ಆಗಿರ್ಬೋದು, ಗೈಡ್ ಆಗಿರ್ಬೋದು, ನಾನು ಇರ್ತೀನಿ ನಿನಗೆ. ಓಕೆನಾ? ಇದು ಒಂದು ಎಮೋಷನ್ ಕಂಟ್ರೋಲ್. ನೆಕ್ಸ್ಟ್ ಏನಂದರೆ, ಸಾಲ ಪಡೆಯೋದು ಹೇಗೆ. ಯಾಕೆ ಬ್ರದರ್ ಸಾಲ ಮಾಡೋದು? ಯಾಕೆ? ಲೈಫಲ್ಲಿ ಇದು ನೆನ್ಪಿಟ್ಕೋ, ಸಾಲ ಒಂದು ಮಾಡಬೇಡ, ಏನು ಬೇಕಾದರೂ ಮಾಡು, ಸಾಲ ಮಾಡೋಕ್ಕೆ ಹೋಗ್ಬೇಡ. ತುಂಬ ಪ್ರಾಬ್ಲಮಲ್ಲಿ ಸಿಗಾಕೊಂತೀಯ. ಅದು ಎಷ್ಟು, 1 ಲಕ್ಷನೋ 1 ಕೋಟಿನೋ 0,0,0,0 ಅಂತ ತುಂಬ ಹಾಕಿದ್ದ ಯಾರೋ ಒಬ್ಬ. ಬೇಡ ಬ್ರದರ್, ಸಾಲ ಮಾಡಕ್ಕೆ ಹೋಗ್ಬೇಡ ಲೈಫಲ್ಲಿ. ನೆಕ್ಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಯಾವಾಗ ಅಂದರೆ, ನಾನು ಮಾಡ್ತೀನಿ ಅದೇ ಡಿಜಿಟಲ್ ಮಾರ್ಕೆಟ್. ಒಂದೊಂದು ತಿಂಗಳು ನಾನು ನಿನಗೆ ಒಂದೊಂದು ಸ್ಕಿಲ್ ಕಲಿಸ್ಕೊಡ್ತೀನಿ. ಪ್ರತಿ ಒಂದು ಮಂತು ಒಂದೊಂದು ಸ್ಕಿಲ್. ಇವಾಗ ಈ ಮಂತ್ ಬಂದುಬಿಟ್ಟು ಟ್ರೇಡಿಂಗ್ ನಾನು ನಿನಗೆ ಕಲಿಸ್ಕೊಡ್ಬೇಕು. ಅಂದರೆ ನಿನಗೆ ಏನು ನಾಲೆಜ್ ಇಲ್ದಿರೋನು ಕೂಡ ಟ್ರೇಡಿಂಗ್ ಬಗ್ಗೆ ಗೊತ್ತಿರಬೇಕು ಅಂತ ನಾನು ಇದು ಮಾಡೋದು. ಓಕೆ, ಸೊ ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್ ನೆಕ್ಸ್ಟ್ ಮಂತಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್. ಇವಾಗ ಏನು ಈ 30 ಡೇಸ್ ಇದೇನು ಆಗುತ್ತೋ, ಆಗಿದ ತಕ್ಷಣ ನೆಕ್ಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಹೋಗ್ತೀನಿ. ಡಿಜಿಟಲ್ ಮಾರ್ಕೆಟಿಂಗ್ ಹೋಗೋದಾ, ಪ್ರೊಡಕ್ಷನ್ಗೆ ಹೋಗೋದಾ, ಅದು ನಾನು ಪ್ಲಾನ್ ಮಾಡ್ತೀನಿ. ಪ್ರೊಡಕ್ಷನ್ ಅಥವಾ ಸ್ಕ್ರಿಪ್ಟಿಂಗ, ವಿಡಿಯೋ ಎಡಿಟಿಂಗ ತುಂಬ ಇದೆ. ಯಾವ್ದು ಮಾಡ್ಬೋದು ಅಂದರೆ, ವಿಡಿಯೋ ಎಡಿಟಿಂಗ್ ಅಂದರೆ ನಾನು ವಿಡಿಯೋ ಎಡಿಟ್ ಅಂದರೆ ನನ್ನ ವಿಡಿಯೋ ಎಡಿಟಿಂಗು ನಾರ್ಮಲ್ ಅಂದರೆ ಬೇಸ್ ಲೆವೆಲಲ್ಲೇ ಇದೆ. ಸೊ ನಿನಗೆ ವಿಡಿಯೋ ಎಡಿಟಿಂಗ್ ಹೇಳ್ಕೊಡೋಕ್ಕೆ ಸಪ್ರೇಟ್ ಎಕ್ಸ್ಪರ್ಟ್ನ ನಾನು ಕರೆಸ್ತೀನಿ. ಅವನ ಕೈಯಲ್ಲಿ ಅಂದರೆ ಇಂಡಸ್ಟ್ರಿಯಲ್ಲಿ ಟಾಪ್ ಎಕ್ಸ್ಪರ್ಟ್ನ ನಾನು ಕರೆಸಿ ನಾನು ಅವನ ಕೈಯಲ್ಲಿ ಕಲಿಸ್ಕೊಡ್ತೀನಿ. ನಂದು ಬೇಸಿಕ್ಕೇ ಇರೋದು ವಿಡಿಯೋ ಎಡಿಟಿಂಗ್. ಓಕೆನಾ? ಸೊ ಹಾಗೆ ನೋಡು, ಯಾರು ಹಿಂಗೆ ಒಪ್ಕೊಳ್ಳಲ್ಲ. ಅದು ಇದು ಮಾಡೋದು ಅಂದರೆ ನಾನು ಮಾಡ್ತೀನಿ, ನಾನು ಪ್ರತಿಯೊಂದು ಮಾಡ್ತೀನಿ ಅಂತಲೇ ಎಲ್ಲ ಇದು ಹೇಳ್ತಾ ಇರ್ತಾರೆ ನಿನಗೆ. ನಾನು ಒಪ್ಕೊತೀನಿ, ನನಗೆ ಬರದೇ ಇರೋದು ನನಗೆ ಬರಲ್ಲ. ಗುರು, ಟ್ರೇಡಿಂಗ್ ಬರುತ್ತೆ, 2013 ಸ್ಟಾರ್ಟ್ ಮಾಡಿದ್ದೀನಿ. ಡಿಜಿಟಲ್ ಮಾರ್ಕೆಟಿಂಗ್ ಬರುತ್ತೆ, 2018 ಸ್ಟಾರ್ಟ್ ಮಾಡಿದ್ದೆ. ಡಿಜಿಟಲ್ ಮಾರ್ಕೆಟಿಂಗು ಬರುತ್ತೆ ನನಗೆ ಯಾವ್ದು ಬರುತ್ತಲ್ವ ಅದು ನಾನು ನಿನಗೆ ಹೇಳ್ಕೊಡ್ತೀನಿ. ಪ್ರೊಡಕ್ಷನ್ ಬರುತ್ತೆ ನನಗೆ. ಯಾವ್ದು ನನಗೆ ಬರುತ್ತೋ ಅದು ನಾನು ನಿನಗೆ ಹೇಳ್ಕೊಡ್ತೀನಿ. ಯಾವ್ದಾದ್ರಲ್ಲಿ ನಾನು ಎಕ್ಸ್ಪರ್ಟ್ ಇದ್ದೀನಿ. ಎಕ್ಸ್ಪರ್ಟ್ ಇನ್ ದ ಸೆನ್ಸ್ ದೊಡ್ಡ ಎಕ್ಸ್ಪರ್ಟ್ ಆ ಥರ ಅಲ್ಲ. ಯಾವ್ದಾದ್ರಲ್ಲಿ ಐ ಕ್ಯಾನ್ ಹ್ಯಾಂಡಲ್, ಐ ಕ್ಯಾನ್ ಮ್ಯಾನೇಜ್, ಐ ಕ್ಯಾನ್ ಡೂ ಅಂತ ನನಗೆ ಅನ್ಸುತ್ತಲ್ಲ, ಅದು ನಾನು ನಿನಗೆ ಹೇಳ್ಕೊಡ್ತೀನಿ. ಯಾವುದು ನನ್ನ ಕೈಯಲ್ಲಿ ಆಗಲ್ಲ ನೋಡು, ನನಗೆ ಗೊತ್ತಿಲ್ಲ ನೋಡು, ಕೈಯಲ್ಲಿ ಆಗಲ್ಲ ಅಂತಿಲ್ಲ ನಾನು, ನನಗೆ ಯಾವುದು ಗೊತ್ತಿಲ್ಲ ನೋಡು, ಅದ್ರ ಬಗ್ಗೆ ನಾನು ನಾಲೆಡ್ಜ್ ತಿಳ್ಕೊತೀನಿ. ಅದ್ರ ಬಗ್ಗೆ ಏನು ಮಾಡೋದು ಅಂತ ನಾನು ನೋಡ್ಕೊತೀನಿ ಫಸ್ಟು. ಅದು ಏನು ನನಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ಅದಾದಮೇಲೆ ನನಗೆ ಅದು ನನ್ನ ಕೈಯಲ್ಲಿ ಇನ್ನೇನು ಇದು ಅಂದರೆ ತುಂಬ ನನಗೆ ಇದು ಮಾಡಬೇಕು ಅಂದರೆ ನಿನ್ನ ಜೊತೆನೇ ನಾನು ಒಬ್ಬ ಎಕ್ಸ್ಪರ್ಟ್ನ ಇಟ್ಕೊಂಡು ಅವನ ಜೊತೆ ಒಂದು ವಿಡಿಯೋ ಮಾಡಿಕೊಂಡು ನಾನು ನಿನ್ನ ಜೊತೆನೇ ಕಲ್ತ್ಕೊತೀನಿ. ಅದಕ್ಕೆ ಹೇಳಿದ್ದು ನಾನು ಡೇ 1 ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಶನೈ ಆರ್ಮಿ ಅಂತ ಏನಕ್ಕೆ ಇಟ್ಟೆ ಅಂದರೆ, ಆರ್ಮಿಯಲ್ಲಿ ನಾನು ನೀನು ಮಾತ್ರ ಸೇರ್ಕೊಂಡು ಯುದ್ಧ ಮಾಡೋದು. ಯಾವುದು ವೆಪನ್ಸ್ ಇರಲ್ಲ, ಕತ್ತಿಗಳಿರಲ್ಲ, ಏನೂ ಇರಲ್ಲ. ಏನು ಯುದ್ಧ ಮಾಡ್ತೀವಿ? ಲೈಫ್ ಅನ್ನೋ ಯುದ್ಧದಲ್ಲಿ ಯುದ್ಧ ಮಾಡ್ತೀವಿ. ಲೈಫನ್ನು ಯುದ್ಧ ಮಾಡಿ ಗೆಲ್ತೀವಿ. ಸೊ ಏನೇನು ಬೇಕು ಕಲ್ತ್ಕೊಳ್ಳೋಣ. ಆನ್ ದ ಪ್ರೋಸೆಸ್ ಕಲಿಯೋಕ್ಕಾಗತ್ತೆ. ಆನ್ ದ ಪ್ರೋಸೆಸ್ಸಲ್ಲಿ ಹೋಗೋಣ. ಗೋ ವಿತ್ ದ ಫ್ಲೋ ಅಂತೀವಲ್ಲ, ಗೋ ವಿತ್ ದ ಫ್ಲೋ ಅಲ್ಲ. ಗೋ ವಿತ್ ದ ಫ್ಲೋ ಹೌಸ್. ಯಾವಾಗ ಗೋ ವಿತ್ ದ ಫ್ಲೋ ನಿನ್ನಲ್ಲಿ ಆ ಸ್ಕಿಲ್ಸು, ನಿನ್ನಲ್ಲಿ ಆ ಎಬಿಲಿಟಿ ಇದ್ರೆ 100% ಸತ್ಯ. ಗೋ ವಿತ್ ದ ಫ್ಲೋ. ನಿನ್ನಲ್ಲಿ ಏನೂ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಅದು ನಾನು ಹೇಳ್ತಾ ಇರೋದು. ಪ್ರತಿಯೊಂದು ಕಲಿಯೋಣ. ನಾನು ನಿನ್ಗೆ ಹೇಳಿದೆ ಅಂದರೆ, ಕೆಲವೊಬ್ಬರಿಗೆ ಒಂದು ಇರುತ್ತೆ, ಯಾವ ಸ್ಕಿಲ್ ಕಲಿಯೋದು. ಸ್ಕಿಲ್ಸ್ ಅಂತ ಹೇಳ್ತಾರೆ, ಸ್ಕಿಲ್ ಕಲಿ ಅಂತ ಹೇಳ್ತಾರೆ, ಏನು ಕಲಿಯೋದು ಅಂತ ಹೇಳಲ್ಲ. ಸೊ ಅದಕ್ಕೋಸ್ಕರ ನಾ ಬಂದಿರೋ ಪ್ರತಿಯೊಂದು ತಿಂಗಳು ಒಂದೊಂದು ಸ್ಕಿಲ್ ಕಲಿಸೋಣ ಅಂತ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನು, ಲೈಫ್ ಸ್ಟೋರಿ, ನಿಮ್ಮ ಲೈಫ್ ಸ್ಟೋರಿ ಹೇಳಿ ಅಂತ. ನನ್ನ ಲೈಫ್ ಸ್ಟೋರಿ ಈಗ ಸದ್ಯಕ್ಕೆ ಬೇಡ. ಅಂದರೆ ಆಲ್ರೆಡಿ ಒಂದು ಚಿಕ್ಕದಾಗಿ ನಾನು ಹೇಳಿದ್ದೀನಿ ವಿಡಿಯೋದಲ್ಲಿ. ಇದು ಯಾವುದು
ಮೈ ಲೈಫ್ ಸ್ಟೋರಿ ಅಂತಲೇ ಒಂದು ವಿಡಿಯೋ ಹಾಕಿದ್ದೀನಿ, ಮೈ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಅಂತ ಒಂದು ವಿಡಿಯೋ ಹಾಕಿದ್ದೀನಿ, ನೋಡು. ಓಕೆ, ಲೈಫ್ ಸ್ಟೋರಿ ಇವಾಗ ಬೇಡ. ಏನಂದರೆ ನಾನೇನು ಕಿತ್ತು ದಬಾಕೂ ಇಲ್ಲ, ಕಿತ್ತು ಇದಾಕೂ ಇಲ್ಲ, ಸುಮ್ಮನೆ ನನಗೆ ನಾನೇ ಬಿಲ್ಡಪ್ ಕೊಟ್ಟದಂಗೂ ಇರುತ್ತೆ. ಒಂದಿನ ನಿನ್ನ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನಿನ್ನ ಆದರೆ, 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಬಂದರೆ, ಓಕೆ, ನಾನು ಅಂದ್ಕೊಂಡಿದ್ದು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಬಂದು ನಾನು ಅಂದ್ಕೊಂಡಿದ್ದು ಯಾವತ್ತಾದರೂ ಆದರೆ ಎಲ್ಲ ಕ್ವಶನ್ ಮಾರ್ಕ್ ಅಲ್ಲ, ಆಗತ್ತೆ. ನನಗೆ ಗೊತ್ತು, ಆ ನಂಬಿಕೆ ಇದೆ, ನೀನು ನನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆ ಇದೆ, ಆಗತ್ತೆ. ವಿಲ್ ಹೋಪ್ ಫಾರ್ ಬೆಸ್ಟ್ ಆ್ಯಂಡ್ ಫಿಂಗರ್ ಕ್ರಾಸ್ ಅಷ್ಟೇ. ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಪ್ರೈಸ್ ಆ್ಯಕ್ಷನ್ ಬಗ್ಗೆ ಹೇಳಿ, ಟ್ರೇಡಿಂಗ್ ನಾಲೆಜ್. ಇದು ಒಂದೇ ಒಂದು ನಿಮಿಷ, ಟ್ರೇಡಿಂಗ್ ಏನೇನಿದೆ ಕ್ವಶನ್ಸ್ ಹೇಳ್ಬಿಡ್ತೀನಿ ನೋಡು. ಪ್ರೈಸ್ ಆಕ್ಷನ್ ಬಗ್ಗೆ, ಟ್ರೇಡಿಂಗ್ ನಾಲೆಜ್, ಆಮೇಲೆ ಟ್ರೇಡಿಂಗಲ್ಲಿ ಒಳ್ಳೆ ಸಕ್ಸಸ್ ಬಿಲ್ಡ್ ಆಗತ್ತಾ, ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ಸಕ್ಸಸ್ ಇದಾಗ್ಬೋದಾ, ಈ ಥರದ್ದೆಲ್ಲ ಕ್ವಶನ್ಸ್ ತುಂಬ ಬಂದಿದೆ. ತುಂಬ ಅಂದರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡೇ ತುಂಬ ಬಂದಿದೆ. ಸೊ ನಿನ್ಗೆ ಒಂದೇ ಒಂದು ಎಲ್ಲ ನೀನೇನೇನು ನನಗೆ ಸ್ಟಾಕ್ ಮಾರ್ಕೆಟ್ ಕ್ವಶನ್ ಕೇಳಿದೆಯಲ್ಲ, ಒಂದೇ ಒಂದು ಮಾತಲ್ಲಿ ಹೇಳ್ಬಿಡ್ತೀನಿ ನೋಡು. ಅಂದರೆ ನೀನು ನೋಡು, ಪ್ರೈಸ್ ಆಕ್ಷನ್ ಕಲಿಬಹುದು, ನಾನು ಮಾಡ್ತೀನಿ ಆ ವಿಡಿಯೋನು, ಪ್ರೈಸ್ ಆಕ್ಷನ್ ವಿಡಿಯೋನು ಮಾಡ್ತೀನಿ. ಅದಾದಮೇಲೆ ಟ್ರೇಡಿಂಗಲ್ಲಿ ಒಳ್ಳೆ ಕರಿಯರ್ ಮಾಡ್ಬೋದಾ, ಕರಿಯರ್ ನೀನು ಒಳ್ಳೆ ಕರಿಯರ್ ಮಾಡ್ಬೋದು, ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡಿದ್ರೆ ಮಾಡ್ಬೋದು. ನಿನ್ನ ಎಮೋಷನ್ ಕಂಟ್ರೋಲ್ ಮಾಡಿದ್ರೆ ಮಾಡ್ಬೋದು. ಈ ಥರದ್ದೆಲ್ಲ ಮಾಡ್ಬೋದು. ಯಾವಾಗ ಮಾಡ್ಬೋದು? ನೀನು ಅದ್ರ ಬಗ್ಗೆ ನೀನು ತಿಳ್ಕೊಂಡಿರ್ಬೇಕು, ಪಕ್ಕಾ ತಿಳ್ಕೊಂಡಿರ್ಬೇಕು. ಆ್ಯಂಡ್ ಮೇನ್ ಆ ಟ್ರೇಡಿಂಗಲ್ಲಿ ಹೇಳ್ತಾ ಇದ್ದೀನಲ್ಲ, 20% ನಿನ್ನ ಸ್ಕಿಲ್ ಆದರೆ 80% ಮೈಂಡ್ಸೆಟ್ಟೇ. ನೀನು ಸ್ಕಿಲ್ ಯೂಸ್ ಮಾಡೋದು ನಿಂದು 20%, 80% ಮೈಂಡ್ಸೆಟ್, ಸೈಕಾಲಜಿ. ಹೇಳ್ತಾ ಇದ್ದೀನಿ ನೋಡಿ, ಟ್ರೇಡಿಂಗಲ್ಲಿ ಅದೇ ಇರೋದು. ಎಲ್ಲರೂ ತಪ್ಪು ಮಾಡ್ತಾ ಇರೋದು, ಅಯ್ಯೋ ಸ್ಕಿಲ್ ಕಲ್ತಿದ್ದೀನಲ್ಲ. ನೋಡು, ಫಾರ್ ಎಕ್ಸಾಂಪಲ್ ಎಲ್ಲರೂ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನಲ್ಲಿ ಟ್ರೇಡ್ ಮಾಡ್ತಾರೆ. ಹಿಂಗೆ ಬಂದರೆ, ಇವಾಗ ಡೋಜಿ ಕ್ಯಾಂಡಲ್ ಬಂದರೆ ಆ ಡೋಜಿ ಕ್ಯಾಂಡಲ್ ಪ್ರಕಾರ ಒಂದು ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಆ ಥರದ್ದೆಲ್ಲ ಅನ್ಕೊಂತಾರೆ. ಬಟ್ ನೀನು ಡೋಜಿ ಕ್ಯಾಂಡಲ್ ನೋಡಿ ನೀನು ಟ್ರೇಡ್ ಮಾಡಬೇಕಾದ್ರೆ ಅದಾಗಲ್ಲ. ಈ ಥರದ್ದಾಗತ್ತೆ. ಏನಕ್ಕಾಗತ್ತೆ ಅಂದರೆ ನಿನ್ನ ಮೈಂಡ್ಸೆಟ್, ನಿನ್ನ ಸೈಕಾಲಜಿ, ಅದೆಲ್ಲ ನಾನು ನಿಮ್ಗೆ ಮುಂದೆ ಹೇಳ್ತೀನಿ. ನಿನಗೆ ಅದೇ ಮತ್ತೆ ಹೇಳ್ತಿದ್ದೀನಲ್ಲ, ಮೈಂಡ್ಸೆಟ್, ನಿನ್ನ ಮೈಂಡ್ನ ನೀನು ಟ್ರೈನ್ ಮಾಡ್ಕೋಬೇಕಾದ್ರೆ ನನ್ನ ಕೋರ್ಸ್ ತಗೋ, 399. ಏನಕ್ಕೆ 399 ಹಾಕೊಂಡಿದ್ಯಾ ಕೋರ್ಸು? ಏನಕ್ಕೆ ಕೋರ್ಸಿಗೆ ದುಡ್ಡು ಮಾಡ್ತಿದ್ಯಾ, ಹಾಕಿದ್ಯಾ, ಏನಕ್ಕೆ ಇದು ಮಾಡ್ತಿದ್ಯಾ ಅಂದರೆ, ನೋಡು, ಸಿಂಪಲ್ ಆಗಿ ಹೇಳ್ತೀನಿ. ನಿನ್ನ ಗ್ರೋತ್ಗೆ, ನಿನ್ನ ಲೈಫ್ ಸ್ಟೈಲಿಗೆ, ನೀನು ಬೆಳೆಯೋಕ್ಕೆ ನಿನ್ನ ಮೇಲೆ ನೀನು ಇನ್ವೆಸ್ಟ್ ಮಾಡಿಲ್ಲ ಅಂದರೆ ಏನೂ ಯೂಸ್ ಇಲ್ಲ. ನಾನು ನಿನ್ನ ಮೇಲೆ ನೀನು ಇನ್ವೆಸ್ಟ್ ಮಾಡು, 399 ರೂಪಾಯಿ ನಿನ್ನ ಮೇಲೆ ನಿನಗೆ ಇನ್ವೆಸ್ಟ್ ಮಾಡೋಕ್ಕೆ ಅಂದರೆ ನೀನು ಯೋಚನೆ ಮಾಡ್ತಿದ್ಯಾ, ಏನಕ್ಕೆ 399 ರೂಪಾಯಿ? 399 ರೂಪಾಯಿ ಇದ್ದರೆ ಎಷ್ಟು ಬಿಯರ್ ಹೊಡಿಬೋದು? 3 ಬಿಯರ್ ಹೊಡಿಬೋದಲ್ಲ, 2 ಬಿಯರ್ ಹೊಡಿಬೋದು, ಎಷ್ಟು ಸಿಗರೆಟ್ ಸೇದ್ಬೋದು, ಎಷ್ಟು ಹೋಟ್ಲಲ್ಲಿ ತಿನ್ಬೋದು. ಈ ಥರ ಥಿಂಕಿಂಗ್ ನಿನ್ನ ಮೈಂಡ್ಸೆಟ್ ಇದೆ. ತಪ್ಪು ನಿಂದಲ್ಲ, ನಿನ್ನ ವಯಸ್ಸು ತಪ್ಪು, ನಿಂದು ಅಲ್ಲ, ನಿನ್ನ ಎಕ್ಸ್ಪೀರಿಯನ್ಸ್ದು ತಪ್ಪು, ನಿಂದು ಅಲ್ಲ, ನಿನ್ನ ಜೊತೆ ಇರೋ ಹುಡುಗರ್ದು ಅಥವಾ ಹುಡುಗಿರ್ದು, ನಿನ್ನ ಜೊತೆ ಇರೋ ಸರ್ಕಲ್ದು ತಪ್ಪು. ಓಕೆ, ನೋಡು, ಸರ್ಕಲ್ ಯಾವಾಗ ಚೇಂಜ್ ಮಾಡ್ತೀಯ ನೀನು ಬೆಳಿತೀಯ. ನಿನ್ನ ಜೊತೆ ಅಂದರೆ ಯಾವ ಥರ ಅಂದರೆ, ಸರ್ಕಲ್ ಇದೆಯಲ್ಲ, ಆ ಸರ್ಕಲ್ನ, ಪ್ರೊಡಕ್ಟಿವ್ ಸರ್ಕಲ್ನ ನೀನು ಚೂಸ್ ಮಾಡ್ಕೋ. ಗೊತ್ತು, ನಿನ್ನ ಏಜ್ ಒಂದು 18, 19, 20, 21, ಮಹಾ ಅಂದರೆ 25, 26, ಮಹಾ ಅಂದರೆ ಒಂದು 30 ವರ್ಷದ ಒಳಗಡೆನೇ ಇರ್ತೀಯ ನೀನು. ಓಕೆನಾ? ಯಾವತ್ತೂ ಹೇಳ್ತಿದ್ದೀನಿ ನೋಡು, ಸರ್ಕಲ್ ಯಾವಾಗ ನಾವು ಚೇಂಜ್ ಆಗ್ತೀವೋ ಅವತ್ತು ನಾವು ಬದಲಾಗ್ತೀವಿ. ಚಿಕ್ಕ ವಯಸ್ಸಿಂದನೂ ಕೋಟಿ ದುಡಿಯೋ ಆಸೆ ನಿನಗಿದೆ ತಾನೆ, ದೊಡ್ಡ ಮನೆ ಕಟ್ಟಬೇಕಂತ ಆಸೆ ನಿನಗಿದೆ ತಾನೆ, ದೊಡ್ಡ ಕಾರಲ್ಲಿ ಓಡಾಡಬೇಕು ಅಂತ ಆಸೆ ನಿನಗಿದೆ ತಾನೆ. ನಿನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ಯಾ, ನಿನಗೂ ಇದೆಯಲ್ಲ, ನೀನೇನು ಕಿತ್ತು ದಬಾಕಿದೀಯಾ ಅಂತ. ನನಗೆ ನಾನು ಹೇಳ್ತೀನಿ, ಅದು ಏನು ಕಿತ್ತು ದಬಾಕಿದ್ದೀನಿ ಅನ್ನೋದನ್ನ ಒಂದಿನ ಹೇಳ್ತೀನಿ ನಿನಗೆ. ಓಕೆ, ನೆಕ್ಸ್ಟು, ಒಳ್ಳೆ ಕೆಲಸ ಮಾಡಿದ್ರೆ ತಪ್ಪು ಹುಡುಕಿ ನೋವು ಮಾಡ್ತಾರೆ ಅಂತಲೂ ಹೇಳಿದ್ದಾರೆ ಯಾರು. ನೋಡು, ಹೇಳ್ತೀನಿ ನೀಟಾಗಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ, ಯಾರು ನೋವು ಮಾಡಿದ್ರು ನೀನು ಮನ್ಸಿಗೆ ಹಾಕೋಬೇಡ. ಹೂ ದ ಹೆಲ್ ಆರ್ ದೇ? ಯಾರವರು? ಡೋಂಟ್ ಈವನ್ ಕೇರ್ ದೆಮ್. ನಿನಗೆ ನೋವು ಕೊಡ್ತಿದ್ದಾರಾ? ಅವನು ನಿನಗೆ ನೋವು ಕೊಡ್ತಿದ್ದಾನೆ ಅಂದರೆ ನೀನು ಏನಕ್ಕೆ ಅವನ ಜೊತೆ ಇದೆಯಾ? ಏನಕ್ಕಿದೆಯಾ? ಡೋಂಟ್ ಈವನ್ ಕೇರ್ ದೆಮ್. ಬಾದರೇ ಮಾಡಬೇಡ ನೀನು ಅವ್ರಿಗೋಸ್ಕರ. ಫಸ್ಟ್ ನಿನಗೋಸ್ಕರ ನೋಡಿ ನೀನು. ಸೆಲ್ಫಿಶ್. ಹೌದು, ಸೆಲ್ಫಿಶ್ ಆಗಿರು ಗುರು, ಸೆಲ್ಫಿಶ್ ಆಗಿರು. ಇಲ್ಲಿ ಸೆಲ್ಫಿಶ್ ಆಗಿಲ್ಲ ಅಂದ್ರೆ ನೀನು ಬದುಕಕ್ಕಾಗಲ್ಲ. ಇಲ್ಲಿ ಯು ಹ್ಯಾವ್ ಟು ಬಿ ಸೆಲ್ಫಿಶ್. ಸೆಲ್ಫಿಶ್ ಅಂದ್ರೆ ಅರ್ಥ ಏನು? ನಿಂದು ನೀನು ನೋಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ವಾಟ್ಸ್ ರಾಂಗ್ ಇನ್ ದಟ್? ಏನಿದೆ ತಪ್ಪೇ ಇಲ್ಲ.
ನಿಂದು ನೀನು ನೋಡ್ಕೋ ಫಸ್ಟು. ಅದಾದಮೇಲೆ ಬೇರೆಯವ್ರು ನೋಡ್ಕೊಂಡು ನಿಂದೆಲ್ಲ ನೋಡಾದ್ಮೇಲೆ ನಿನ್ನ ಕೈಯಲ್ಲೇ ಏನೂ ಆಗಲ್ಲ, ನಿನ್ನ ಕೈಯಲ್ಲೇ ಏನೂ ಇಲ್ಲ ಅಂದರೆ ಏನು ಮಾಡ್ತೀಯ? ಏನು ಮಾಡ್ತೀಯ ಹೇಳು? ಏನೂ ಮಾಡೋಕ್ಕಾಗಲ್ಲ. ಸೊ ಹೀಗಿದೆ ಇವಾಗ ನೆಕ್ಸ್ಟ್ ಪ್ಲ್ಯಾನ್ಸ್. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ಫಸ್ಟ್ ಅಂದರೆ ಒಂದು ಈ 30 days ನಾನು ಟ್ರೇಡಿಂಗ್ ಅನ್ಕೊಂಡಿದ್ನಲ್ಲ, ಆ ಟ್ರೇಡಿಂಗ್ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ, ನೀನು ನೋಡು. ಓಕೆ, ನನ್ನ ಚಾನಲ್ನ ನೀನು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡು. ಓಕೆ, ಟ್ರೇಡಿಂಗ್ ಹಾಕ್ತೀನಿ. ನೆಕ್ಸ್ಟ್ ಏನೇನು ಸ್ಕಿಲ್ಸ್ ಕಲಿಬೇಕು, ಏನೇನು ನೀನು ಕಲಿಬೇಕು, ಏನೇನು ಕಲಿಬೇಕಂತ ಅಂದ್ಕೊಂಡಿದ್ಯಾ ಅನ್ನೋದನ್ನ ನನಗೆ ಒಂದ್ಸತಿ ಕಮೆಂಟ್ ಮಾಡು. ನಾನು ಒಂಥರ ಪ್ರಿಪೇರ್ ಆಗಿರ್ತೀನಿ. ನಾನು ಯಾವ ಥರ ಫ್ಲೋಲ್ಲಿ ಹೋಗೋಣ ಅಂತ ನಾನು ನೋಡ್ಕೊತೀನಿ. ಓಕೆನಾ? ಸೊ ಇದು ಕತೆ, ಇದು ವ್ಯತೆ, ಇದು ಇವತ್ತಿನ ಸಮಾಚಾರ. ಸೊ ನಾಳೆ ಸಿಗೋಣ. ನಾಳೆ ಯಾವುದು ಚಾರ್ಟ್ ಪ್ಯಾಟರ್ನ್ಸ್ಗೆ ಹೋಗೋಣ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ಗೆ ಹೋಗೋಣ. ಓಕೆನಾ? ಕ್ಯಾಂಡಲ್ ಸ್ಟಿಕ್ ಅಂದರೆ ಏನು ಅಂತ ಗೊತ್ತಾಯ್ತು. ಇವಾಗ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗೆ ಹೋಗೋಣ ನಾಳೆ. ಯಾವ್ಯಾವ ಥರ ಟ್ರೇಡ್ ಮಾಡೋದು ಅಂತ ನಿನಗೆ ಒಂದು ಗೊತ್ತಾಗುತ್ತೆ. ಇವಾಗ ನೋಡು, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗೆ ಹೋಗ್ತೀನಿ, ಆಮೇಲೆ ಚಾರ್ಟ್ ಪ್ಯಾಟರ್ನ್ಗೆ ಹೋಗ್ತೀನಿ, ಆಮೇಲೆ ನೀನು ನಾರ್ಮಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಮಾಡಬೇಕು ಅಂತಲೇ ಇದೆಯಲ್ವಾ. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಡೆಲ್ಟಾ ಅಂದರೆ ಏನು, ಡೆಲ್ಟಾ ಮೆಲ್ಟಿಂಗ್ ಅಂದರೆ ಏನು, ಗಾಮಾ ಅಂದರೆ ಏನು, ಬೀಟಾ ಅಂದರೆ ಏನು, ಆ ವಿಷಯಗಳನ್ನ ಹೇಳ್ತೀನಿ. ಓಕೆನಾ? ಅದಾದಮೇಲೆ ಆದರೆ ಯಾವ ಪ್ರೀಮಿಯಮ್ನ ನಾವು ತೊಗೋಬೇಕು, ಇದರಲ್ಲಿ ಯಾವುದರಲ್ಲಿ ನಮ್ಮ ಆಪ್ಷನ್ಸಲ್ಲಿ ಯಾವ ಪ್ರೀಮಿಯಮ್ನ ನಾವು ತೊಗೋಬೇಕು, ಇಂಡೆಕ್ಸಿಂದ ಯಾವ ಪ್ರೀಮಿಯಮ್ನ ತೊಗೋಬೇಕು, ಈ ಥರದ್ದು ನನಗೆ ಹೇಳ್ತೀನಿ. ಇನ್ ದ ಮನಿನ, ಔಟ್ ಆಫ್ ದ ಮನಿನ, ಅಟ್ ದ ಮನಿನ ಯಾವ್ದು ತೊಗೊತೀಯ, ಆಮೇಲೆ ಎಕ್ಸ್ಪೈರಿ ದಿನ ನೀನು ಯಾವ ಥರ ಟ್ರೇಡ್ ಮಾಡ್ತೀಯ, ಈ ಥರದ್ದೆಲ್ಲ ಹೋಗ್ತಾ ಇರುತ್ತೆ. ಅದಾದಮೇಲೆ ಸ್ಟಾಕ್ಸ್ ನೀನೇನಾದರೂ ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಅದನ್ನು ಹೇಗೆ ಸ್ಟ್ರಾಟಜಿ, ಅದನ್ನು ಹೇಗೆ ನೋಡೋದು, ಚಾರ್ಟು ಅದನ್ನು ಹೇಗೆ ಮಾಡೋದು ಅಂತಲೂ ಹೇಳ್ತೀನಿ. ಸ್ಟೇ ವಿತ್ ಮೀ, ಸ್ಟೇ ಟ್ಯೂನ್ ವಿತ್ ಮೀ, ಸ್ಟೇ ವಿತ್ ಮೀ, ಬಿ ವಿತ್ ಮೀ, ಲವ್ ಮೀ ಆ್ಯಂಡ್ ಅಷ್ಟೇ. ಇನ್ನೇನು ಹೇಳೋಕ್ಕೋ ಬರ್ತಾ ಇಲ್ಲ ನನಗೆ. ನಾವು ಅಷ್ಟೇ, ಇನ್ನೇನಿಲ್ಲ. ಸರಿ, ಹಾಗಾದರೆ ಬರ್ತೀನಿ, ಸಿಗುವ. ಬಾಯ್, ಲವ್ ಯು.